ಸ್ನೇಹಿತರೆ, ಇಲ್ಲಿ ನೋಡಿ, ನಿಮ್ಮ ವಯಸ್ಸು ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿವಸ ಆಗಿದೆ ಅಂತ ಕಂಡುಹಿಡಿಯೋ ಒಂದು ವಿಧಾನನ ಹೇಳ್ಕೊಡ್ತೀನಿ. ಈಗ ಒಂದು ಎಕ್ಸಾಂಪಲ್ ತೊಗೊಳೋಣ. ಹುಟ್ಟಿದ ದಿನಾಂಕ 25th ನವಂಬರ್ 2013. ಇವತ್ತಿನ ದಿನಾಂಕ 1st ಅಕ್ಟೋಬರ್ 2025. ಅದನ್ನು ಬರ್ಕೊಳ್ಳೋ ವಿಧಾನ ಹೇಳ್ತೀನಿ ನೋಡಿ. ಇಂದಿನ ದಿನಾಂಕನ ಫಸ್ಟ್ ಬರ್ಕೋಬೇಕು, ಅದು ವರ್ಷ ಫಸ್ಟ್ ಬರ್ಕೋಬೇಕು 2025. ಅದಾದಮೇಲೆ ಅಕ್ಟೋಬರ್ ತಿಂಗಳಂದರೆ 10 ಆ್ಯಂಡ್ ಫಸ್ಟ್ ಅಂದರೆ 1. ಹುಟ್ಟಿದ ದಿನಾಂಕ 2013 ಫಸ್ಟ್ ವರ್ಷ ಬರ್ಕೋಬೇಕು. ಆಮೇಲೆ ನವಂಬರ್ ಮಂತ್ ಅಂದರೆ 11 ಬರ್ಕೋಬೇಕು. ಅದಾದಮೇಲೆ 25th 25 ಬರ್ಕೋಬೇಕು. ಈಗ ಅದನ್ನು ಸಬ್ಟ್ರಾಕ್ಷನ್ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಸಬ್ಟ್ರಾಕ್ಷನ್ ಮಾಡೋ ಮೆಥಡ್ ಹೇಗೆ ಅಂತಂದರೆ, ಫಸ್ಟು ದಿನಾಂಕನ ಸಬ್ಟ್ರಾಕ್ಷನ್ ಮಾಡಬೇಕು. 1ನಲ್ಲಿ 25 ಹೋಗೋದಿಲ್ಲ. ಇಲ್ಲಿ ನೋಡಿ, 1ನಲ್ಲಿ 25 ಹೋಗಲ್ಲ. ಆವಾಗ ನಾವು ಕ್ಯಾರಿ ತಗೋಬೇಕು. ಇಲ್ಲಿಂದ ಇಲ್ಲಿಗೆ ಕ್ಯಾರಿ ತಗೋಬೇಕು. ಇಲ್ಲಿಂದ ನೋಡಿ, ಇಲ್ಲಿ ಕ್ಯಾರಿ ತಗೋಬೇಕು. ಮಂತಿಂದ ದಿನಾಂಕಕ್ಕೆ ಕ್ಯಾರಿ ತಗೋಬೇಕು. ಇಲ್ಲಿ ಮಂತು 10 ಇದ್ದಿದ್ದು 9 ಆಗುತ್ತೆ. 1 ಮಂತ್ ಕಡಿಮೆ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿ ಕ್ಯಾರಿ ತೊಗೋಬೇಕಾದಾಗ ನಾರ್ಮಲ್ ಕ್ಯಾರಿ ನಾವು 10 ತೊಗೋತೀವಿ. ಬಟ್ ಇಲ್ಲಿಂದ ಇಲ್ಲಿ ಕ್ಯಾರಿ ತೊಗೋಬೇಕಾದಾಗ 30 ತೊಗೋಬೇಕು. 1 ಮಂತಲ್ಲಿ 30 ದಿನ ಇದೆ. ಸೊ ಹಾಗಾಗಿ ಇಲ್ಲಿ 30 ತೊಗೋಬೇಕು. +1 31 ಆಯಿತು. 31ನಲ್ಲಿ 25 ಹೋದರೆ 6. ನೆಕ್ಸ್ಟ್ ಇಲ್ಲಿ 9 ಮಂತ್ ಇದೆ. ಈಗ ಮಂತ್ಗೆ ಬರೋಣ. 9 ಮಂತ್ ಇದೆ. 9 ಮಂತಲ್ಲಿ ನಾನು 11ನ್ನು ಸಬ್ಟ್ರಾಕ್ಷನ್ ಮಾಡಬೇಕು. 9 ಮಂತಲ್ಲಿ 11ನ್ನು ಸಬ್ಟ್ರಾಕ್ಷನ್ ಮಾಡಬೇಕು. ಸಬ್ಟ್ರಾಕ್ಷನ್ ಆಗಲ್ಲ, ಮತ್ತೆ ಕ್ಯಾರಿ ತೊಗೋಬೇಕು. ಮತ್ತೆ ಕ್ಯಾರಿ ತೊಗೊಳ್ಳೋಣ. ಇಲ್ಲಿ ಕ್ಯಾರಿ ತೊಗೋತೀನಿ. ಸೊ ಇಲ್ಲಿ 2024 ಆಗುತ್ತೆ. ಆ್ಯಂಡ್ ಇಲ್ಲಿಂದ ಇಲ್ಲಿ ಕ್ಯಾರಿ ತಗೊಂಡಾಗ ನಮಗೆ, ನೀವು ನೆನ್ಪಿಟ್ಕೊಳ್ಳಿ, 1 ವರ್ಷದಲ್ಲಿ 12 ತಿಂಗಳಿದೆ. ಸೊ 12 ಅನ್ನೋದು ಕ್ಯಾರಿ. 12 ಮತ್ತು ಅಲ್ಲಿ 9 ಇದೆ. 12 + 9 21 ಆಯಿತು. 21ನಲ್ಲಿ 11 ಹೋದರೆ 10. ನೆಕ್ಸ್ಟ್ 2024ಅಲ್ಲಿ 2013 ಸಬ್ಟ್ರಾಕ್ಷನ್ ಮಾಡ್ಬೋದು. ಸೊ 11 ಇಯರ್ಸ್ 10 months 6 days.